ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಬಡಕಲ್ಪುರ ನಾಗೇಂದ್ರಪ್ಪನವರು ಭಾಗವಹಿಸ್ತಾರೆ. ರಾಜ್ಯದ ಗೌರವಾಧ್ಯಕ್ಷರಾದಂಥ ಚಾಮರಸ್ ಮಾಲಿ ಪಾಟೀಲರು, ಕಾರ್ಯಾಧ್ಯಕ್ಷರಾದಂಥ ವೀರ್ ಸಂಗಯ್ಯನವರು, ಮತ್ತು ರಾಜ್ಯದ ಮಹಿಳಾ ಅಧ್ಯಕ್ಷರು, ಮಹಿಳಾ ಕಾರ್ಯದರ್ಶಿಗಳು, ಹಾಗೆ ಅಕ್ಕಪಕ್ಕದ ವಿವಿಧ ಜಿಲ್ಲೆಯ ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗದ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಬ್ಯಾಂಕ್ನವರು ಮತ್ತು ಲೀಡ್ ಬ್ಯಾಂಕ್ನವರು ಮಧ್ಯಪ್ರವೇಶ ಮಾಡಿ ರೈತನ ಜೊತೆ ಚರ್ಚೆ ಮಾಡಿ ಅವನ ಅಸಲನ್ನು ಪಡೆದು ಅವನ ಭೂಮಿಯನ್ನ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇದು ಮಾಡದೇ ಇದ್ರೆ ಈ ಒಂದು ಚಳವಳಿ ರಾಜ್ಯವ್ಯಾಪಿ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋಗ್ಬೋದು. ಈ ರೀತಿಯ ರೈತರ ಭೂಮಿಯನ್ನು ಕಿತ್ಕೊಂತಕ್ಕಂಥ ಪ್ರವೃತ್ತಿಯನ್ನು ಕೈ ಬಿಡಿ ಅಂತ ಹೇಳಿ, ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಸರ್ಕಾರವನ್ನು ಮಧ್ಯಪ್ರವೇಶ ಮಾಡಬೇಕು, ಈ ಕಾಯ್ದೆಯನ್ನು ರದ್ದು ಮಾಡಬೇಕು. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ರದ್ದು ಮಾಡದೇ ಇದ್ರೆ ಸಾಲದ ನೆಪದಲ್ಲಿ ಇಷ್ಟೋ ಸಾಲ ಕೊಟ್ಟು ರೈತರ ಭೂಮಿಯನ್ನು ಕಿತ್ಕೊಂತಕ್ಕಂಥ ಕೆಲಸವನ್ನ ಬ್ಯಾಂಕ್ಗಳು ಮಾಡ್ತವೆ. ಈಗಾಗಲೇ ಬ್ಯಾಂಕ್ಗಳು ಬರೀ ಬ್ಯಾಂಕ್ಗಳಾಗಿ ಕೆಲಸ ಮಾಡ್ತಾ ಇಲ್ಲ, ಮಧ್ಯವರ್ತಿಗಳನ್ನು ಇಟ್ಕೊಂಡು ಭೂಮಿಯನ್ನ ಕಿತ್ಕೊಂತಕ್ಕಂಥ ದಳ್ಳಾಳಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧ ಮಾಡಿ 12ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತೇವೆ ಮತ್ತು ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ. ನೀವು ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು. ಮೋದಿಯವರು ಹೇಳ್ತಾರೆ ರೈತರ ಸಾಲ 5 ರಿಂದ 6 ಲಕ್ಷ ಕೋಟಿ ಮಾತ್ರ ಇರ್ತಕ್ಕಂಥ ರೈತರು ಸಾಲ ಮನ್ನಾ ಮಾಡಿದ್ರೆ ಇಡೀ ಸರ್ಕಾರ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಕಳೆದ 2 ವರ್ಷದಲ್ಲಿ ಕಂಪನಿಗಳ ಕಾರ್ಪೊರೇಟ್ ಅವರ 20,40,000 ಕೋಟಿ ಸಾಲವನ್ನ ಮನ್ನಾ ಮಾಡತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಕೈಬಿಟ್ಟು ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ, ಅವನ ಬೆಲೆ ವೈಜ್ಞಾನಿಕ ಬೆಲೆಯನ್ನು ನಿರ್ಧಾರ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಸರ್ಫೇಸಿ ಕಾಯ್ದೆಯನ್ನ ಕೃಷಿಯನ್ನ ಹೊರತಾಗಿ ನೀವು ಜಾರಿಗೆ ತರಬೇಕು. ಕೃಷಿ ಮೇಲೆ ಇದು ಅನ್ವಯ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೀವಿ.